ವಿಶ್ವಾಸ ಅಂತ ಹೇಳಿದ್ರೆ ದೇವರು ಬಂದು ಡೈರೆಕ್ಟ್ ಆಗಿ ಯಾವ ಕಾರ್ಯನೂ ಮಾಡೋದಿಲ್ಲ. ಬಹಳ ಜನಗಳು ಕಾಯಿಲೆಯಲ್ಲಿರ್ತಾರೆ, ಸಮಸ್ಯೆಯಲ್ಲಿರ್ತಾರೆ, ಉಪದ್ರವದಲ್ಲಿರ್ತಾರೆ. ಮನಸ್ಸಿನಲ್ಲಿ ಗ್ರಹಿಸ್ಕೊಂಡು ಈ ತರ ಕಷ್ಟಪಡ್ತಿದ್ದೀನಲ್ಲ, ಅವ್ರು ನೋಡ್ತಾ ಇದಾರಲ್ಲ, ನಮಗೇನು ಮಾಡ್ತಾ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಇದೇ ರೀತಿನೇ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಬೈಬಲ್ ಪ್ರಕಾರ ಮತ್ತೆ ಮಾರ್ಕ್, ಲೂಕಾ, ಯೋವನಲ್ಲಿ ನಾವು ನೋಡುವುದಾದ್ರೆ ಅವರಾಗಿ ಹೋಗಿ ಯಾರಿಗೂ ಸಹಾಯ ಮಾಡಿಲ್ಲ. ಉದಾಹರಣೆಗೆ ನೋಡ್ಬೇಕಂದ್ರೆ 38 ವರ್ಷ ಬೆತಸ್ತ ಕೊಳದಲ್ಲಿ ಅವರು ಸ್ವಲ್ಪ ನಡೆಯಕ್ಕಾಗದೇ ಇರೋದನ್ನ ನೋಡಿ ಮನಕರಗಿ ಮಾಡಿದ್ದಾರೆ ಹೊರತು, ಕಣ್ಣು ಇಳ್ದವರು ಇದ್ರೂ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಅವರಾಗಿ ಬಂದು ದಾವಿದ ಕುಮಾರನೇ ನಮಗೆ ಕರುಣಿಸು ಅಂತ ಕೇಳಿದ್ರು, ನಿನಗೇನ್ ಬೇಕಂತ ಕೇಳ್ತಾರೆ. ಭಿಕ್ಷೆ ಬೇಕಾ? ಯಾಕಂದ್ರೆ ಭಿಕ್ಷೆ ಎತ್ತಿ ಎತ್ತಿ ಅಭ್ಯಾಸ ಆಗಿರೋದ್ರಿಂದ ಭಿಕ್ಷೆ ಕೇಳ್ತಾನೆ ಅಂತೇಳಿ ಭಿಕ್ಷೆ ಕೇಳಿದ್ರೆ ಭಿಕ್ಷೆ ಕೊಡ್ತಿದ್ರು. ಬಟ್ ಅವನಿಗೆ ಗೊತ್ತಿದೆ ಯಾರ ಹತ್ರ ಭಿಕ್ಷೆ ಕೇಳಬೇಕು, ಯಾರ ಹತ್ರ ಕಣ್ಣು ಕೇಳಬೇಕಂತ. ದೇವರು ಅವನಿಗೆ ಸಹಾಯ ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ವಿಶ್ವಾಸವನ್ನು ನಾವು ಅಪ್ಲೈ ಮಾಡದೇ ಇದ್ರೆ, ಅದನ್ನ ನಾವು ದೇವರ ಹತ್ರ ಒಪ್ಪಿಸಿಕೊಡದೆ ಹೋದ್ರೆ ದೇವ್ರ ಕಾರ್ಯನೇ ಮಾಡೋದಿಲ್ಲ. ಅದರಿಂದ ನಾವು ದೇವರು ಇದ್ದಾರೆ ಅಂತ ವಿಶ್ವಾಸಿಸಬೇಕು, ಅವ್ರನ್ನ ನಂಬಬೇಕು. ನಾವು ಅವ್ರ ಮೇಲೆ ಈ ಕಾರ್ಯಗಳನ್ನ ಇಟ್ಟರೆ ಅವರು ನಮಗೆ ಇದರಿಂದ ಬಿಡುಗಡೆ ಮಾಡಿ ಜಯ ಕೊಡ್ತಾರೆ ಅಂತ ನಂಬಿದ್ರೆ ಅವ್ರು ಖಂಡಿತ ಜಯ ಕೊಡ್ತಾರೆ. ದೇವರಿಗೆ ಸ್ತೋತ್ರವಾಗಲಿ.